ಶರಣನೇ ನಮಿಪೇನಾ ಶಿವ ಓಂಕಾರ ಆರೂಪನೇ ಶರಣನೇ ನಮಿಪೇನಾ ಶಿವ ಓಂಕಾರ ಆರೂಪನೇ
ತೋರಿಸುವೆನು ನಾಗಭೂಷಣನಿಗೆ. ನಲ್ಲ ದೇವಿ, ಸ್ವಾಮಿ, ನೋಡಿದೆಯ ನಲಿದಾಡಿ ನಮಿಸುತ್ತಿರುವುದ ನಲ್ಲ ರಾಜಹಂಸಿನಿ ತನ್ನ ಪ್ರೀತಿಯ ನಲ್ಲ ದೇವನಿಗೆ ಆ ಮಾನಸ ಸರೋವರದಲ್ಲಿ. ಆಹಾ, ಆ ಪತಿ ಭಾಗ್ಯವನ್ನೆಲ್ಲ ಅನುಭವಿಸುತ್ತಿರುವ ಆ ರಾಜಹಂಸನಿಯ ಭಾಗ್ಯವಲ್ಲವೇ ಸುದೇವ? ಅತ್ತ ನೋಡು ಭವಾನಿ, ಆ ಭವ್ಯ ಸರೋವರದ ಮತ್ತೊಂದು ಕಡೆ ಕನಕ ಮಿಶ್ರಿತವಾದ ತಾವರೆಗಳ ತಂಪಾದ ಬಣ್ಣನ್ನು ಸವಿಯಲು ಬರುತ್ತಿರುವ ಆ ದುಂಬಿಗಳ ಪ್ರಣಯ ಗೀತೆ. ಇದೊಂದು ಈ ವಿಶ್ವ ಜಗತ್ತಿಗೆ ಆಧಾರ ಸ್ತಂಭವಾದ ಕನಕಾದ್ರಿಯ ಓಂಕಾರನಾದ. ಪರೇಶ, ಶ್ರೀ ಓಂಕಾರನಾದ ಭಕ್ತಿಯಿಂದಲೇ ನೀ ಅಮರದೇವನಾದೆ. ನಿನ್ನನ್ನು ಭಕ್ತಿಯಿಂದ ಭಜಿಸಿದ ಮಾತ್ರಕ್ಕೆ ನಾನೂ ಇಂದು ಅಮರದೇವಿಯಾಗಿ ಹೋದೆನು. ಮನಸಾರೆ ಮೆಚ್ಚಿದೆನು ನಿನ್ನ ಭಕ್ತಿಗಾಗಿ ರಾಜೇಶ್ವರಿ. ಮತ್ತೆ ನೋಡು, ಕನಕಾದ್ರಿಯ ಇಂದ್ರಾದಿಯ ದಶಮುಖದಿಂದ ಚಂಡಮಾರುತನೆಂಬ ಬಿರುಗಾಳಿಗೆ ಸಿಲುಕಿ ಮೊರೆದೇಳುವ 2 ಪಾತಾಳ ಸರ್ಪಗಳೆಂಬ ಮೋಡಗಳ ಮಧ್ಯದಲ್ಲಿ ಕವಿಸುವ ಮಿಂಚುಗಳ ಹೆಣಿಕೆಯಂತೆ ಆ ಮೋಡಗಳ ಮಧ್ಯದಲ್ಲಿ ಭಯಂಕರವಾಗಿ ರಂಜಿಸುವ ಗಂಗಾ ಪ್ರವಾಹದಂತೆ ತನ್ನೆರಡು ಸೊಂಡಲಗಳ ಮಧ್ಯದಲ್ಲಿ ತುಂಬಿರುವ ಮುತ್ತುಗಳೆಂಬ ನೀರಹನಿಗಳನ್ನು ಮೇಲಕ್ಕೆ ಸಿಗುತ್ತಿರುವ ಆ ನೀರಾನೆಗಳನ್ನು ನೋಡಿ. ಹೌದು ರಾಜೇಶ್ವರ, ಆ ಮಾನಸ ಸರೋವರವು ನನ್ನ ಪಿತ ಮಂದಿರದ ಕಲ್ಯಾಣ ಮಂಟಪದ ಸೊಬಗನ್ನೇ ಧಿಕ್ಕರಿಸುತ್ತಿರುವುದು. ಸ್ವಾಮಿ, ಅದಿರಲಿ, ನೀವೇಕೆ ಎಂದು ಈ ವೇಷವನ್ನು ಧರಿಸಿಕೊಂಡಿರುವಿರಿ? ಶಕ್ತಿ, ನಿನ್ನ ಹೆಚ್ಚು ಮೆಚ್ಚಿನ ಭಕ್ತಿಗಾಗಿ ಧರಿಸಿರುವ ಇದೊಂದು ರೂಪ. ನಿಶ್ಚಯ ಪರಮಾತ್ಮ. ಗುರುಲಿಂಗ ಜಂಗಮನು ನೀನೆಂದು ಗುರುಲಿಂಗ ಜಂಗಮನು ನೀನೆಂದು ಉರುತರದ ಭಸ್ಮರುದ್ರಾಕ್ಷಿ ಮಾಲಭೂಷಿತಳಾಗಿ ವರಕಾವ್ಯಂ ಶೋಭಿಸುತ್ತೇನಾ ವರಕಾವ್ಯಂ ಶೋಭಿಸುತ್ತೇನಾ ವರಕಾವ್ಯಂ ಶೋಭಿಸುತ್ತೇನಾ ಪರಮ ಪಾದೋದಕ ಪ್ರಸಾದದಿ ಭಜಿಸಿದೆನು ನಾ ಭುವನೇಶ್ವರಿ. ಸ್ವಾಮಿ, ಆ ಭಕ್ತಿಯಿಂದ ಭಜಿಸಿದ ನೀನೋರ್ವ ಶಿವಭಕ್ತಳಾದೆ. ಭಕ್ತಿಯಿಂದ ಬಂದಿತೆ ಭಾಗ್ಯಸುದೇವ. ನೀವಲ್ಲವೇ ಆದಿ ಪುರುಷನಾಗಿ ಅನಂತ ಜೀವರಾಶಿಗಳಲ್ಲಿ ಹೊಕ್ಕಿ ಮೆರೆದಾಡುತ್ತಿರುವ ಸ್ವಾಮಿ? ನಿಮ್ಮ ನೆಲೆಯನ್ನು ಕಂಡವರಾರು ಪರಮಾತ್ಮ? ನೀ ಕಾಣಲಿಲ್ಲವೇ ಪರಮೇಶ್ವರಿ? ಅಂದಿನ ದಿವಸ ನೀನು ಬಹುವೈಭವದಿಂದ
ಭಸ್ಮ ರುದ್ರಾಕ್ಷಿಗಳಿಂದ ಅಲಂಕಾರ ಭೂಷಿತಳಾಗಿ ನನ್ನನ್ನು ಭಜಿಸಲು ನಾನಿತ್ತೇ ನಿನಗೊಂದು ಸುಂದರವಾದ ರೂಪನ್ನು ಆಹಾ, ನಿನ್ನ ಪ್ರೇಮಕ್ಕಾಗಿ. ಹಾಗಾದರೆ ನಿಮ್ಮ ನಿಜ ರೂಪವನ್ನು ಕಾಣುವ ಬಗೆ ಹೇಗೆ ಸ್ವಾಮಿ? ಭಕ್ತಿಯಿಂದಲ್ಲದೆ ಕಾಣಬಾರದ ನನ್ನ ನಿಜ ರೂಪ. ಆ ಭಕ್ತಿಯಿಂದ ಭಜಿಸಿದಾತೆಗೆ ಕೈಲಾಸವಾಸ ರಾಜೇಶ್ವರಿ. ಮುಖ್ಯಮಣಿ ಗುಣ
ಕಾಂತೆ ಮೋಕ್ಷವ ಶಾಂತಿ ಬೇರುವೆ ಶಿವಶಂಕರಿಯ ಸುರ ವಿಜಯಳ ರಾಜೀಪ ಗೌರಿ ಬಾಸುರೆ ಶೌರಿ ಸೋದರಿ ಶೌರಿ ಸೋದರಿ ಶೌರಿ ಸೋದರಿ. ಶಾಂಭವಿ, ಸತ್ವಾಶ್ವದ ನವ ಚೆಲ್ವ ಕಿರಣಗಳಂತೆ ಚಲಿಸಿ ಬರುತ್ತಿರುವ ಆ ಪ್ರಕಾಶವು ಓರ್ವ ಭಕ್ತನ ಬರುವಿಕೆಯನ್ನ ತೋರುವುದು. ಪ್ರಾಣೇಶ್ವರ, ಬೆಂಗದಿರನಾಗಿದ್ದರೆ ಬೆನ್ನಟ್ಟಿ ಬರುತ್ತಿತ್ತು ಬಿಸಿಲು, ವಿರಂಗದಿರನಾಗಿದ್ದರೆ ಚೆಲ್ಲುತ್ತಿತ್ತು ಬೆಳದಿಂಗಳು. ಅವರೀರ್ವರದಿದ್ದರೆ ಅವನೇ ನಿನ್ನ ಸಹೋದರ ಶೌರಿ. ನಿಜ, ಶೌರ್ಯ ಸುದರ್ಶನವಿಂದು ಆ ರಜತ ಬಂಡೆಯ ಮೇಲೆ ತನ್ನ ಸಾಸಿರ ಕಿರಣಗಳನ್ನು ಚೆಲ್ಲುತ್ತಾ ಅದೆಷ್ಟು ಅದೆಷ್ಟು ಮರೀಚಿಕ ಜಲದಂತೆ ಹೊಳೆಯುತ್ತಿರುವುದು ನೋಡಿದೆಯಾ? ಹೌದು ಸ್ವಾಮಿ, ಅವನೆಷ್ಟೇ ಆದರೂ ಈ ಗೌರಿ ಸಹೋದರನಲ್ಲವೇ? ಎಷ್ಟಾದರೂ ಸಹೋದರನನ್ನು ಬಣ್ಣಿಸಲು ನೀನಲ್ಲವೇ ಶೌರಿ ಸಹೋದರಿ? ಬಾ, ನಿನ್ನ ಸಹೋದರನ ಬರುವಿಕೆಯನ್ನು ಎದುರು ನೋಡುತ್ತಾ ಆ ಶಾಂತಿ ಪೀಠದ ಮೇಲೆ ಕುಳಿತುಕೊಳ್ಳೋಣ. ಮಹಾದೇವನ ಕರುಣಕಾಂತಿಯ ಮಹಾದೇವನ ಮಹಾದೇವನ ಕರುಣಕಾಂತಿಯ ಮಹಾದೇವನ ಗಂಗಾಧರನ ವಿಭೂಷಣ ಗಂಗಾಧರನ ಶೃಂಗ ವಿಭೂಷಣ ಬೃಂದಾವಲಿಯ ಸೊಬಗಿನ ಸಿರಿಯ ಬೃಂದಾವಲಿಯ ಸೊಬಗಿನ ಸಿರಿಯ ಮಹಾದೇವನ ಕರ್ಣಕಾಂತಿಯ ಮಹಾದೇವನ ಅಂಗಜ ಅರನ ಜಂಗಮ ರೂಪನ ಅಂಗಜ ಅರನ ಜಂಗಮ ರೂಪನ ಮಂಗಳ ನೀಡುವ ಲಿಂಗರಾಜನ ಮಂಗಳ ನೀಡುವ ಲಿಂಗರಾಜನ ಮಹಾದೇವನ ಕರುಣಕಾಂತಿಯ ಮಹಾದೇವನ ಮಹಾದೇವನ ಪರಮಾತ್ಮನಿಗೆ ನಮಸ್ಕರಿಸುವೆನು. ನಿನಗೆ ಮಂಗಳವಾಗಲಿ ಚಕ್ರಧಾರಿ. ಅಣ್ಣ, ಬಹುತ ಸಂಭ್ರಮದಿಂದ ಕೈಲಾಸಕ್ಕೆ ಬರಲು ಕಾರಣವೇನು? ದಯಮಾಡಿ ಪೀಠವನ್ನು ಅಲಂಕರಿಸಿ. ಸೋದರಿ, ಕಗ್ಗಲ್ಲಿನಂತೆ ಕಠಿಣವಾದ ಪೀಠವನ್ನು ಕಲ್ಲೆಂದು ಕೂರಿಸಿರುವೆಯಾ? ನಾನೇನು ಮಾಡಲಿ ಅಣ್ಣ? ನೀನಾದರೂ ಲಕ್ಷ್ಮೀಪತಿ, ಯಾವಾಗಲೂ ಸುಖ ಸಂಪತ್ತಿನಿಂದ ನಿನ್ನ ಮನೆಯಲ್ಲಿ ಭದ್ರವಾಗಿ ಇರುವೆ. ನನ್ನ ಪತಿಯಾದರೂ ನನ್ನನ್ನು ಈ ಗುಹೆಯಲ್ಲಿ ಬಿಟ್ಟು ತನ್ನ ಮನ ಬಂದಂತೆ ಭಕ್ತರನ್ನು ಹುಡುಕಿಕೊಂಡು ಹೋಗುವ ಕಾರ್ಯದಲ್ಲೇ ನಿರತರಾಗಿರುವರು. ಹೇಳು ಸತಿ, ಹೇಳು. ಇನ್ನು ಏನೇನು ಹೇಳಬೇಕೆಂದಿರುವೆಯೋ ಎಲ್ಲವನ್ನು ಹೇಳಿಬಿಡು. ಎಷ್ಟೇ ಆದರೂ ಅಣ್ಣ ತಮ್ಮಂದಿರ ಬಾಂಧವ್ಯವೇ ಬಾಂಧವ್ಯ. ಒಡ ಹುಟ್ಟಿದವರ ಬಾಂಧವ್ಯವನ್ನು ಏಕೆ ವರ್ಣಿಸಬೇಕು ಪರಮಾತ್ಮ? ಒಂದು ಸೆರೆಯ ರಕ್ತವು ಎರಡು ದೇಹಗಳಲ್ಲಿ ಸಂಚರಿಸುವಾಗ ಅದನ್ನೇಕೆ ವರ್ಣಿಸಬೇಕು? ಹಾಗಲ್ಲ ದೇವಿ. ತಂದೆಯ ಮನೆಯು ಸಿರಿ ಸಂಪತ್ತುಗಳಿಂದ ಮೆರೆಯುತ್ತಿದ್ದರೆ ಸ್ತ್ರೀಯರು ಲಗ್ನವಾದ ಪತಿ ಮನೆಯನ್ನೇ ಅತಿಗಳೆಯುವರು. ಅಣ್ಣ ತಮ್ಮಂದಿರನ್ನು ಕಂಡರೆ ಅರ್ಧಪ್ರಾಯ, ಅಪ್ಪ ಅಮ್ಮಂದಿರನ್ನು ಕಂಡರೆ ಪೂರ್ತಿ ಪ್ರಾಯ. ಇನ್ನು ತಂದೆಯ ಮನೆಗೆ ಹೋದರಂತೂ ಪುರುಷ ಪ್ರಾಯ ಅಲ್ಲದೆ ಪಂಚ ಪುರುಷರಿಂದ ನಿರ್ಮಿಸಿದ್ದರು ಪತಿಯ ಮಂದಿರಕ್ಕಿಂತಲೂ ತಂದೆಯ ಮನೆಯೇ ಮೇಲೆಂದು ಹೇಳುವರು.
ಅದೊಂದು ಸ್ತ್ರೀಯರ ನೈಜವಾದ ತಂದೆ ಮನೆ ಸೌಭಾಗ್ಯವಲ್ಲವೇ ಪರೇಶ? ಯಾವ ಸೌಭಾಗ್ಯವಾದರೂ ನಿನ್ನ ಸೌಭಾಗ್ಯವೇ ಭಾಗ್ಯವು. ಈ ಮಂಗಳಕರನಾದ ಪರಶಿವನನ್ನು ಕೈ ಹಿಡಿದ ನೀನಲ್ಲವೇ? ಕೇಳಿದೆಯ ಸತಿ ನಿನ್ನ ಸಹೋದರನ ಮಾತನ್ನ? ನನ್ನ ಮಾತು ನನ್ನ ಭಾಗ್ಯ. ಈ ವೀರ್ವರ ಬಾಂಧವ್ಯವೇನು ಸರ್ವೇಶ್ವರ? ನಿನ್ನ ಮನೆಯೇ ಮನೆ, ನಿನ್ನ ನೋಟವೇ ನೋಟ. ಈ ಕನಕಮಯವಾದ ಪೀಠವನ್ನು ಕಲ್ಲೆಂದು ಕರೆದಿದ್ದು ಈ ಅಣ್ಣ ತಂಗಿಯರ ಸಲುಗೆಯ ಮಾತಾಗಿರುವುದು ಸರ್ವೇಶ್ವರ. ಅದಿರಲಿ ಕ್ಷೀರಸೇನ, ನಿನ್ನ ಬರುವಿಕೆಯನ್ನು ನೋಡಿದರೆ ಏನೋ ಒಂದು ಕಾರ್ಯ ಗೌರವವನ್ನು ಸೂಚಿಸುತ್ತದೆ. ಆದರೂ ನಿನ್ನನ್ನು ನೋಡಿದ್ದಾಯಿತು. ಆ ದಕ್ಷ ಸುತೆಯರ ವಿವಾಹ ಮಂಟಪದಲ್ಲಿ ನೋಡಿದ ರವ್ಯ ಆ ಬ್ರಹ್ಮದೇವನು ಇಲ್ಲಿಗೆ ಬರಲೇ ಇಲ್ಲವಲ್ಲ? ಅಲ್ಲಿ ನೋಡು ಜಗದೀಶ್ವರ, ಕನಕಾದ್ರಿಯ ತಪ್ಪಲಿನಲ್ಲಿ ಬಹು ಸಂಭ್ರಮದಿಂದ ಇತ್ತಲೇ ಬರುತ್ತಿರುವರು. ಹಾ, ಬರಲಿ ಬರಲಿ. ಕನಕಗಿರೀಶ ಈತಮಯೇಶ, ಕನಕಗಿರೀಶ ಈತಮಯೇಶ, ಹೊರೆಯೋ ಜಗದೀಶ ದೇವ, ಹೊರೆಯೋ ಜಗದೀಶ. ಕರುಣವ ತೋರೈ ಸಲನೈ ದೇವಾ, ದೇವಾ ಕರುಣವ ತೋರೈ ಸಲನೈ ದೇವಾ, ನಂಬಿದ ಭಕ್ತರ ಜಯಪರೆ, ನಂಬಿದ ಭಕ್ತರ ಜಯಪರೆ. ಕನಕಗಿರೀಶ ಈತಮಯೇಶ, ಕನಕಗಿರೀಶ ಈತಮಯೇಶ, ಹೊರೆಯೋ ಜಗದೀಶ ದೇವ, ಹೊರೆಯೋ ಜಗದೀಶ. ದೀನ ಭಾವನೆ ಹೊರಗಿಡುತ್ತಿರುವೆ ದೇವಾ, ದೀನ ಭಾವನೆ ಹೊರಗಿಡುತ್ತಿರುವೆ, ಅಮರರ ಕರುಣದಿ ಕಾಯುಪರೆ, ಅಮರರ ಕರುಣದಿ ಕಾಯುಪರೆ. ಕನಕಗಿರೀಶ ಈತಮಯೇಶ, ಕನಕಗಿರೀಶ ಈತಮಯೇಶ, ಹೊರೆಯೋ ಜಗದೀಶ ದೇವ, ಹೊರೆಯೋ ಜಗದೀಶ ದೇವ. ದೇವಾ ಪರಮಾತ್ಮನಿಗೆ ನಮಸ್ಕರಿಸುವೆ. ನಿನಗೆ ಮಂಗಳವಾಗಲಿ ಬ್ರಹ್ಮದೇವ. ಬ್ರಹ್ಮದೇವನ ದರ್ಶನವಂತೂ ಅಪೂರ್ವವಾಗಿ ಹೋಯಿತು. ಸತ್ಯಲೋಕದಲ್ಲಿ ಎಲ್ಲರೂ ಕ್ಷೇಮದಿಂದಿರುವರೆ ದಯಮಾಡಿ ಈ ಪೀಠವನ್ನು ಅಲಂಕರಿಸಿ. ಆಗಬಹುದು. ನಮ್ಮ ನಮ್ಮ ಕಾರ್ಯದಲ್ಲಿ ಕ್ಷೇಮವಲ್ಲದೆ ಮತ್ತೇನೂ ಆದ ಶಕ್ತಿ. ನಿರಂಜನ ಮೂರ್ತಿಯಾದ ಪರಶುವನ ಕರುಣವು, ಅಲ್ಲಿ ಕುಳಿತಿರುವ ನಾರಾಯಣ ಬೆಂಬಲವು ನಮಗಿರುವಾಗ ಸತ್ಯಲೋಕದಲ್ಲಿ ಸರ್ವರು ಸುಕ್ಷೇಮ.
ವೇದಪತಿ, ನೀವು ನಮ್ಮ ಕೈಲಾಸಕ್ಕೆ ಬರಲು ಕಾರಣವೇನು? ಕಾರಣವಿಲ್ಲದೆ ಕೈಲಾಸಕ್ಕೆ ಯಾರು ಬರಲಾರದು ಪರಮಾತ್ಮ. ನಿಮ್ಮ ಆಶೀರ್ವಾದವನ್ನು ಭವಾನಿಯ ಕರುಣೆಯನ್ನು ಪಡೆಯಲು ಬರದೇ ಕರ್ತವ್ಯ. ಹಾಗಾದರೆ ನಿಮಗೆ ನಮ್ಮಿಂದಾಗಬೇಕಾದ ಕರ್ತವ್ಯವೇನು? ದೇವ ಸುರಭೂಮಿಯು ಒಡೆವಸ್ತಿನಂತೆ ಕಂಗಾಲಾಗಿ ಪರಿತಪಿಸುತ್ತಿರುವುದು. ಬ್ರಹ್ಮದೇವನ ಮಾತು ನಿಶ್ಚಯ. ದೇವತೆಗಳೆಲ್ಲರೂ ದೇವಭೂಮಿಯಲ್ಲಿ ಒಂದು ನಿಶ್ಚಲವಾದ ಶಿವ ಧರ್ಮವೊಂದನ್ನು ಪ್ರತಿಷ್ಠೆ ಮಾಡಬೇಕೆಂದಿರುವರು. ಅದಕ್ಕೆ ತಮ್ಮ ಕರುಣಾಮೃತವು ಬೇಕಾಗಿರುವುದು. ಕೇಳಿದೆಯ ಸತಿ ಭಕ್ತರ ಭಿನ್ನಹವನ್ನ? ಇದೇನು ನನಗೆ ಹೊಸತಲ್ಲ ದೇವ. ಬಹುದಿನಗಳಿಂದಲೂ ಸಂಜೀವಿನಿಯನ್ನು ಹುಡುಕಿಕೊಂಡು ಹೋಗುವ ರೋಗಿಯು ಹುಡುಕಿಕೊಂಡು ಹೋಗುವಾಗ ಸಂಜೀವಿನಿಯೇ ಮುಂಗಾಲಿಗೆ ಸಿಕ್ಕಿ ಎಡವಿದಂತಾಯಿತಷ್ಟೇ. ಹಾಗಲ್ಲ ದೇವಿ, ಭಕ್ತರು ಅಮೃತ ದೇಹಿಗಳು. ಅವರಿಗೆ ಭವಬಂಧನವಿಲ್ಲ, ಇಹದಲ್ಲಿ ಪರದಲ್ಲಿ ಕೈಲಾಸದಲ್ಲಿ. ಆ ಭಕ್ತಿಯ ಮಾರ್ಗವನ್ನು ಹರಿತವನೇ ಭಾಗ್ಯವಂತನು. ಅಂತಹ ಭಕ್ತರು ನಿನಗಿಂತಲೂ ನನಗೆ ಹೆಚ್ಚಿನ ಕರಯಿತರು. ಆಹಾ, ನೋಡಿದಿರಾ ಭಕ್ತರೇ, ನಿಮಗೆ ಕರಹಿತರಾದ ಮೇಲೆ ನನ್ನನ್ನೇಕೆ ವಿವಾಹ ಮಾಡಿಕೊಂಡಿರಿ? ಜಲದ ಮೇಲಿನ ತಾವರೆಯಂತೆ ನಿನ್ನನ್ನು ವಿವಾಹ ಮಾಡಿಕೊಂಡೆನು. ನೀನರಿತಿಲ್ಲವೇ ಆದಿಶಕ್ತಿ? ಭಕ್ತರಿಂದ ಶರಣ ಸತಿ ಲಿಂಗಪತಿ ಎಂಬ ವೇದಘೋಷವನ್ನು. ಧನ್ಯಳಾದನು ಸ್ವಾಮಿ, ಧನ್ಯಳಾದನು. ಹೌದು, ಅದಕ್ಕಾಗಿ ದೇವತೆಗಳೆಲ್ಲರೂ ಸರವಣ ತೀರದಲ್ಲಿ ಶಿವಸತ್ರ ಯಾಗವೊಂದನ್ನು ಮಾಡುತ್ತಿರುವರು. ಆ ಯಾಗದ ಅಗ್ರಪೂಜೆಯನ್ನು ಬೇಡಿಕೊಳ್ಳುವೆನು. ಪರಮೇಶ್ವರ, ತೊಳು ಮಾಡದೆ ಪಟ್ಟಕ್ಕೆ ಪ್ರಸನ್ನನಾಗಬೇಕೆಂದು ಬೇಡಿಕೊಳ್ಳುವನು. ಗಂಗಾಧರ ಕರುಣಾ ಸಾಗರ ರಕ್ಷಿಸೋ ಗೌರೀವರ. ಪರಮೇಶ್ವರ, ಜಗದೀಶ್ವರ, ತಾಳಲಾರೆ ತನುವಿನ ಈ ಬಾಲೆಯ ಪರಮೇಶ್ವರನೇ ಕರುಣೆ ತೋರಿ ಪರಿಹರಿಸೆಯ ಬೇಗೆಯ. ತಾಳಲಾರೆ ತನುವಿನ ಈ ಬಾಲೆಯ ಪರಮೇಶ್ವರನೇ ಕರುಣೆ ತೋರಿ ಪರಿಹರಿಸೆಯ ಬೇಗೆಯ. ತಾಳಲಾರೆ ಜಗದೀಶ್ವರ, ಮಹದೇಶ್ವರ, ನನ್ನಿ ಬಾಳು ಮಣ್ಣಿನ ಪಾಡು ಚಂದ್ರಲೋಕದಿ ತುಂಬೆಲ್ಲ ಕಾದು ಚಂದ್ರನ ಬಾಳು ಮಣ್ಣಿನ ಪಾಡು ಚಂದ್ರಲೋಕದ ತುಂಬೆಲ್ಲ ಕಾದು ನನ್ನೋರಿಗೆ ಕೊನೆಯಲ್ತೋ ತಿಳಿಯದೆ ನಿನಗೆ ಏನಿರಲ್ಲ
ನೀಹನು ನೀನೆಗತಿಯನಿಗೆ ತಂದೆಯೇ ಮರಳಿ ನೀಯನಿಗೆ ತೋಡತಾ ತೇಜ ಸಚ್ಚಿದಾನಂದ ಮೂರ್ತಿಯೇ ನಿನ್ನ ಆಜ್ಞೆಯನ್ನು ಮೀರಿ ಏನಿಹುದು ಏಳಯ್ಯ ಜಗದಾತೆಯೇ ಏಳಯ್ಯ ಜಗದಾತೆಯೇ ಏಳಯ್ಯ ಜಗದಾತೆಯೇ ಜಗದೀಶ್ವರ ಈ ಕಳಾಹೀನನಾದ ಚಂದ್ರಮನನ್ನು ಕಾಪಾಡು ದೇವ ಕಾಪಾಡು. ಶಾಂತನಾಗು ಚಂದ್ರಮ್ಮ. ಶಾಂತಿ ನನಗೆಲ್ಲಿಹುದು ಶಾಂತಿ? ಶಾಂತಿ ಇಲ್ಲವೇ ಕೈಲಾಸದಲ್ಲಿ ಚಂದ್ರಮ? ಕೈಲಾಸ 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 ಈಗಲೀಗ ಶಾಂತವಾಯಿತು. ಕಮ್ಮಾರನ ಉರಿ ಕಬ್ಬಿಣದ ಜೋಲೆಯಂತೆ ಉರಿಯುತ್ತಿದ್ದ ನನ್ನ ಉದರಾಗ್ನಿ ಪರಮೇಶ್ವರನ ಪಾದ ಸ್ಪರ್ಶದಿಂದ ಶಾಂತವಾಯಿತು. ಚಂದ್ರಮ್ಮ, ಪರಮೇಶ್ವರ, ನಿನಗಾಯಿತೇಕಿ ಪರಿಭವ? ಯಾರಿಂದ ನಡೆಯಿತು? ದೇವ, ಇದೊಂದು ತಾನಾಗಿಯೇ ಸಂಭವಿಸಿದ ದಕ್ಷ ಬ್ರಹ್ಮನ ಶಾಪ. ದಯಮಾಡಿ ನನ್ನನ್ನು ಕಾಪಾಡಬೇಕೆಂದು ಬೇಡಿಕೊಳ್ಳುವೆನು. ಭಯಪಡಬೇಡ ರಜನೀಪತಿ. ನಿನ್ನನ್ನು ಧರಿಸುವೆನು ನನ್ನ ಜಟಾ ಜೂಟಾಗ್ರ ಭಾಗದಲ್ಲಿ. ಅಲ್ಲಿ ನಿನಗಾಗುವುದು ಅನೇಕ ಸುಖ ಸಂಪತ್ತುಗಳು. ಚಂದ್ರಮ, ಇದು ನಿನಗಾಗಿ ಕರುಣಿಸಿರುವೆನ ದಕ್ಷ ಶಾಪ ವಿಮೋಚನೆಯನ್ನ. ಚಂದ್ರಮ, ನಿನ್ನ ಗಗನ ಮಾರ್ಗದ ದಿನಚರಿಯಲ್ಲಿ ಪ್ರತಿದಿನ ಒಂದೊಂದು ಕಳೆ ಹೆಚ್ಚಾಗಿ ಶುಕ್ಲ ಪಕ್ಷದಲ್ಲಿ ಷೋಡಶ ಕಲಾಪೂರ್ಣ ಚಂದ್ರಮನಾಗಿ ಮೆರೆದು ವಿಖ್ಯಾತನಾಗು. ಧನ್ಯನಾದನು 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 ದಯಾಕರಣ ದಿವ್ಯವಾಣಿಂದ ಧನ್ಯನಾದನು. ವಿಷ್ಣು ಬ್ರಹ್ಮ ದೇವತೆಗಳೇ, ಕಣ್ಣಂತಾಯಿತೆ ಆ ದಕ್ಷ ಬ್ರಹ್ಮನ್ ಮಾಡಿ ಮಹತ್ತರವಾದ ಕಾರ್ಯವನ್ನ. ದೇವ, ಆದರೂ ಪಾವನಿನಾದನು ಚಂದ್ರಮನು ತಮ್ಮ ದರ್ಶನದಿಂದ. ದೇವ, ಪವಿತ್ರ ದೇವನ ವಿಶಾಲ ಮಸ್ತಕದ ಮೇಲೆ ಅಚಾನಕವಾದ ಪಳಿಸಿಕೊಂಡ ನೀನೇ ಭಾಗ್ಯಶಾಲಿ. ಎರಡನೇದಾಗಿ ಮೂರು ಮೂರ್ತಿಗಳ ಕರ್ಣವನ್ನು ಪಡೆದ ಆ ದಕ್ಷ ಬ್ರಹ್ಮನ ಶಾಪದಿಂದ ವಿಮುಕ್ತನಾಗಿರುವೆನು. ಬುದ್ಧೇಶ್ವರ, ಕಾಲ ಅತೀತವಾಯಿತು. ಶತ್ರು ಪೂಜೆಗೆ ದಯ ಮಾಡಬೇಕೆಂದು ಬೇಡಿಕೊಳ್ಳುವೆನು. ಚಂದ್ರಮ, ನಿನಗೂ ಬರಲು ಕರೆ ಉಂಟು.